ಅಮ್ಮ ಎಜುಕೇಷನಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಧ್ಯಕ್ಷ ಶ್ರೀನಿವಾಸ್ ನನ್ನ ಹೆಸರು. ಈ ಟ್ರಸ್ಟು ಉದ್ಘಾಟನೆ ಮಾಡಿ ಇವತ್ತಿಗೆ 1 ವರ್ಷ ಮುಕ್ತಾಯವಾಗಿದೆ. ಈ 1 ವರ್ಷದ ಮುಕ್ತಾಯ ವಾರ್ಷಿಕೋತ್ಸವದ ಸಂದರ್ಭವಾಗಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಹಿರಿಯರು, ರೈತರು ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಸೇರಿಕೊಂಡು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದರಲ್ಲಿ 100 ಜನಕ್ಕೆ ಮಾಡಿದ್ದೀವಿ. ಜೊತೆಗೆ ಬೃಹತ್ ರಕ್ತದಾನ ಶಿಬಿರವನ್ನು ಮಾಡಿದ್ದೇವೆ. ಏನಕ್ಕಪ್ಪ ಈ ಟ್ರಸ್ಟು ಈ ಥರ ಸಮಾಜ ಸೇವೆ ಮಾಡ್ತಾ ಇದೆ ಅಂತಂದರೆ, ನಾವು ಹುಟ್ಟಿದ್ದೇವೆ, ಒಂದು ದಿವಸ ಈ ಭೂಮಿಯಿಂದ ಹೋಗ್ತೇವೆ. ಬಟ್ ಆದರೆ ನಮ್ಮ ಹೆಸರು, ನಮ್ಮ ಸೇವೆ, ನಮ್ಮ ಏನು ನಮ್ಮ ಮನದಾಸೆ ಇತ್ತು ಮಾಡೋಂಥದ್ದು ಕೆಲವೊಂದು ಇಲ್ಲಿ ಬಿಟ್ಬಿಟ್ಟು ಹೋಗಬೇಕು. ಕೋವಿಡ್ ಅಂತ ಬಂದ ಸಂದರ್ಭದಲ್ಲಿ ನಮ್ಮ ಜೀವನ ಅಂದರೆ ಎಷ್ಟಿರುತ್ತೆ, ಹೇಗಿರುತ್ತೆ, ನಮ್ಮ ಜೀವನ ಎಷ್ಟಿರುತ್ತೆ ಅನ್ನೋದು ನಮಗೆ ನೀಟಾಗಿ ಅರ್ಥ ಆಗಿದೆ ನಮ್ಮ ಟ್ರಸ್ಟ್ ಕೋವಿಡ್ ಟೈಮಲ್ಲಿ. ಯಾಕಪ್ಪ ಅಂತಂದರೆ ತಂದೆ ತಾಯಿನ ಮುಟ್ಟಲಿಲ್ಲ, ಅಣ್ಣ ತಮ್ಮದನ್ನು ಮುಟ್ಟಿಲ್ಲ, ಮುಖ ನೋಡಲಿಲ್ಲ, ಎತ್ಕೊಂಡೋಗಿ ಮುಚ್ಚಾಕಿದ್ರು JCBಗಳಲ್ಲಿ, ಆ ಥರ ಎಲ್ಲ ಮಾಡಿದ್ರು. ಆವಾಗ ತುಂಬ ಜನ ಮನಸ್ಸು ನೋದಿದೆ. ಅದೇ ಥರ ನಮ್ಮಲ್ಲೂ ಸಹ ನಮ್ಮ ಮನಸ್ಸು ನೊಂದು ನಾವು 5 ಜನರ ತಂಡ ಸೇರಿಕೊಂಡು ನಾವು ಈ ಸಮಾಜಕ್ಕೆ ಏನಾದರೂ ಮಾಡಲೇಬೇಕು, ಕೊಡಲೇಬೇಕು ನಮ್ಮ ಸೇವೆನ ಅಂತೇಳಿ ನಾವು ನಿರ್ಧಾರ ಮಾಡಿ ಒಂದು ಟ್ರಸ್ಟನ್ನು ಉದ್ಘಾಟನೆ ಮಾಡ್ತೀವಿ. ಈ ಟ್ರಸ್ಟ್ ಬಂದುಬಿಟ್ಟು ಕಳೆದ 1 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಪರಿಸರ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲೂ ಮತ್ತು ಮಕ್ಕಳಿಗೆ ಪಠ್ಯಪುಸ್ತಕಗಳು ಕೊಡುವಂಥದ್ದಾಗಿರ್ಬೋದು, ಗಿಡ ನೆಡುವಂಥದ್ದಾಗಿರ್ಬೋದು, ಕ್ರೀಡಾ ಸಾಮಗ್ರಿಗಳು ಕೊಡುವಂಥದ್ದು, ಕನ್ನಡ ರಾಜ್ಯೋತ್ಸವನ ಮಾಡಿದ್ದೇವೆ. ಎಸ್ಪೆಷಲಿ ಹೇಳಬೇಕು ಅಂತಂದರೆ ನಾವು ಗಡಿನಾಡಿನಲ್ಲಿದ್ದೀವಿ. ಆಂಧ್ರದ ಗಡಿಭಾಗದಲ್ಲಿ ಆಂಧ್ರ ಭಾಷಿಕರು ಜಾಸ್ತಿ ಇದ್ದಾರೆ, ತೆಲುಗು ಭಾಷಿಕರು ಮಾತಾಡೋಂಥದ್ದು. ನಾವು ಆ ಒಂದು ನಿಟ್ಟಿನಲ್ಲಿ ಕನ್ನಡ ಪ್ರೇಮವನ್ನು ಬಿತ್ತೋದಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವಗಳನ್ನು ಮಾಡಿ ಕನ್ನಡ ಬಗ್ಗೆ ಅವೇರ್ನೆಸ್ಸನ್ನು ಕೊಟ್ಟಿದ್ದೇವೆ, ಭಾಷೆ ಬಗ್ಗೆ. ಈ ಟ್ರಸ್ಟ್ ಮುಂದಿನ ದಿನಗಳಲ್ಲೂ ಸಹ ನಾವು ಸಮಾಜ ಜೊತೆ ನಿಲ್ಲುತ್ತೇವೆ. ಯಾವುದೇ ಸ್ವಾರ್ಥ ಇಲ್ಲದೆ, ಆಸೆ ಇಲ್ಲದೆ, ನಾವು ನಿಸ್ವಾರ್ಥದಿಂದ ನಮ್ಮ ಸೇವೆಯನ್ನು ಸಮಾಜಕ್ಕೆ ಕೊಡೋದಕ್ಕೋಸ್ಕರ ಈ ಟ್ರಸ್ಟನ್ನು ಮಾಡಿದ್ದೇವೆ. ಇದೇ ರೀತಿ ಮುಂದೇನೂ ಸಹ ನಾವು ಸಮಾಜ ಜೊತೆ ನಿಲ್ತೇವೆ ಅಂತೇಳಿ ನಮ್ಮ 5 ಜನರ ತಂಡ ಪರವಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಈಗ ಒಂದು 30+ ಆಗಿದೆ, ಇನ್ನೊಂದು 15ರಿಂದ 20 ಆಗುತ್ತೆ ಖಂಡಿತ. ಯಾಕೆಂತಂದರೆ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೃಹತ್ ರಕ್ತದಾನ ಶಿಬಿರ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಕಷ್ಟಕರ ಆಯಿತು. ಆದರೂ ನಾವು ಸ್ವಲ್ಪ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಯೂನಿಟ್ನ ತೆಗೆದುಕೊಳ್ಳೋದಕ್ಕೆ, ಇಲ್ಲ ಇನ್ನೂ ದೊಡ್ಡ ಕಾರ್ಯಕ್ರಮಗಳು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ಯಾವತ್ತೂ ಸದಾ ಸಮಾಜ ಜೊತೆ, ನಮ್ಮ ಉಸಿರಿರೋವರೆಗೂ ಸಮಾಜ ಜೊತೆ ನಿಲ್ತೀವಿ ಅಂತೇಳಿ ಈ ಟ್ರಸ್ಟಿನ ಮುಖಾಂತರ ನಾವು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಿದ್ದೇವೆ ಸರ್.